ಇಂದಿನ ಮುಂಜಾನೆಯ ಧ್ಯಾನಕ್ಕಾಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೆಲವೊಮ್ಮೆ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಮನಸ್ಸಿನಲ್ಲಿ ನೂರಾರು ಚಿಂತೆಗಳು ಶುರುವಾಗ್ತವೆ. ಹೇಗೆ ನಮ್ಮ ಚಿಂತೆಗಳನ್ನು ನಿಭಾಯಿಸಬಹುದು, ಅಥವಾ ಹೇಗೆ ಈ ಸಮಸ್ಯೆಗಳಿಂದ ನಾನು ಹೊರಬರಬೇಕು, ಹೇಗೆ ನಾನು ಈ ಒಂದು ಚಿಂತೆಗಳಿಂದ ನಾನು ಆ ಒಂದು ನಿವಾರಣೆಯನ್ನು ನಾನು ಹೊಂದಿಕೊಳ್ಳಿಕ್ಕೆ ಸಾಧ್ಯತೆ ಇದೆ, ನನ್ನ ಜೀವಿತ ಬರೇ ಚಿಂತೆಯಲ್ಲೇ ಮುಳುಗಿ ಹೋಗಿಬಿಟ್ಟಿದೆ ಅಲ್ಲ, ಶಾಂತಿ ಅನ್ನುವಂಥದ್ದೇ ನನ್ನ ಒಂದು ಜೀವಿತದಲ್ಲಿ ಇಲ್ಲದೆ ಹೋಗ್ಬಿಟ್ಟಿದೆ ಅಲ್ಲ ಅನ್ನುವಂತಹ ಒಂದು ಮನಸ್ಸನ್ನು ಇಟ್ಟುಕೊಂಡಿರುವಂತಹ ಅನೇಕ ಜನರಿಗೆ ಈ ಬೆಳಗಿನ ವಾಕ್ಯದ ಧ್ಯಾನ ಫಿಲಿಪ್ಪಿ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ಪೌಲನು ಹೇಳುವ ಮಾತುಗಳ ಮೂಲಕವಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಫಿಲಿಪ್ಪಿ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ವಚನ 6 ಮತ್ತು 7. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನೂ ಪ್ರಾರ್ಥನೆ ವಿಜ್ಞಾಪನೆಗಳನ್ನೂ ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಆಲೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಮೊದಲನೆಯ ಅಂಶ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು, ಚಿಂತೆ ಮಾಡುವುದರಿಂದ ನಮ್ಮ ಸಮಸ್ಯೆ ಬಗೆಹರಿಯೋದಿಲ್ಲ ಪ್ರಿಯರೇ. ಅದು ನಮ್ಮನ್ನ ಏನ್ ಮಾಡ್ತದೆ, ಆ ಒಂದು ಶಾಂತಿಯನ್ನ ಕದ್ದುಕೊಂಡ್ಬಿಡ್ತದೆ, ನಮಗೆ ಅಶಾಂತಿಯನ್ನ ನೀಡುವಂಥದ್ದಾಗಿರ್ತದೆ. ದೇವರು ನಮ್ಮನ್ನ ಚಿಂತೆ ಮಾಡಲು ಕರೆಯಲಿಲ್ಲ, ಆತನು ನಮ್ಮನ್ನ ನಂಬಲು ಕರೆದಿದ್ದಾನೆ, ಆತನನ್ನ ನಂಬಲು ಕರೆದಿದ್ದಾನೆ. ಇಲ್ಲಿ ಫಿಲಿಪ್ಪಿ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಓದಿಕೊಂಡ ಹಾಗೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ಈಗ ನಾವು ಒಂದು ರಾಕಿಂಗ್ ಚೇರ್ ಮೇಲೆ, ಅಂದ್ರೆ ತೂಗು ಕುರ್ಚಿಯ ಮೇಲೆ ನಾವು ಕೂತ್ಕೊಂಡು ಯೋಚಿಸ್ತಾ ಇರ್ತೀವಿ. ನೀವು ಅದರಲ್ಲಿ ಕುಳಿತು ಎಷ್ಟೇ ವೇಗವಾಗಿ ಮುಂದಕ್ಕೆ ಹಿಂದಕ್ಕೆ ತೂಗಾಡಿದ್ರೂ ಕೂಡ ನಿಮ್ಮ ಶಕ್ತಿ ಖರ್ಚಾಗ್ತದೆ ಹೊರತು ನೀವು ಒಂದು ಹೆಜ್ಜೆ ಕೂಡ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಜನಾ? ಚಿಂತೆಯೂ ಕೂಡ ಹಾಗೆ. ಚಿಂತೆ ಮಾಡುವುದರಿಂದ ನಮ್ಮ ಮಾನಸಿಕ ಶಕ್ತಿ ವ್ಯರ್ಥವಾಗ್ತದೆ, ಆದರೆ ನಮ್ಮ ಜೀವನದಲ್ಲಿ ಯಾವುದೇ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಚಿಂತೆಗೆ ಮಾತ್ರ ನಾವು ನಮ್ಮನ್ನ ವಶ ಮಾಡಿಕೊಳ್ಳಲೇಬಾರದು. ಚಿಂತೆ ಅನ್ನುವಂಥದ್ದು ಅದು ಚಿತೆ ಇದ್ದ ಹಾಗೆ. ಅದು ನಮ್ಮನ್ನ ಪ್ರತಿದಿನ ಕ್ಷಣ ಕ್ಷಣಕ್ಕೂ ನಮ್ಮನ್ನ ಸುಡುತ್ತಾ ಹೋಗ್ತದೆ. ಹೇಗೆ ಒಂದು ಬೆಂಕಿಯ ಕಿಚ್ಚು ಒಂದು ಒಣಗಿ ಹೋದಂಥ ಒಂದು ವಸ್ತುವಿಗೆ ನೀವು ಅದನ್ನು ಹಾಕಿಬಿಟ್ರೆ ಅದರ ಜೊತೆಗಿರುವಂಥದ್ದೆಲ್ಲವೂ ಸುಡ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ನಾವು ನಮ್ಮ ಚಿಂತೆಯಿಂದ ನಮ್ಮ ಒಂದು ದೈಹಿಕ ಬಲಹೀನತೆಯಲ್ಲಿ ನಾವು ಬಿದ್ದು ಹೋಗ್ತೇವೆ, ಜೊತೆಗೆ ನಮ್ಮ ಜೊತೆಯಲ್ಲಿರುವಂಥವರನ್ನು ಕೂಡ ನಾವು ಚಿಂತೆಗೆ ಅವರನ್ನು ಕೂಡ ಒಳಗಾಗಿಸಿ ಬಿಡ್ತೇವೆ. ಹಾಗಾಗಿ ನಾವು ಚಿಂತೆ ಮಾಡುವುದನ್ನು ಬಿಟ್ಟು ಬಿಡಬೇಕು. 2ನೇ ಅಂಶ, ಪ್ರಾರ್ಥನೆ ಮೂಲಕ ಭಾರವನ್ನ ಒಪ್ಪಿಸಿ. ಯಾರಿಗೆ ಒಪ್ಪಿಸಬೇಕು? ನಮ್ಮ ಕರ್ತನಾದ ಯೇಸು ಸ್ವಾಮಿಗೆ. ಚಿಂತೆಯನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ಬದಲು ಕೃತಜ್ಞತೆಯಿಂದ ಕೂಡಿದ ಪ್ರಾರ್ಥನೆಯ ಮೂಲಕ ನಮ್ಮ ಎಲ್ಲಾ ಸಮಸ್ಯೆಗಳನ್ನು ದೇವರ ಪಾದದ ಬಳಿಗೆ ನಾವು ಇಡುವರಾಗೋಣ. ಇಲ್ಲಿ ಫಿಲಿಪ್ಪಿ 4:6ನೇ ವಚನದ ಭಾಗದಲ್ಲಿ ನಾವು ನೋಡ್ಕೊಂಡ್ವಿ ಅಲ್ಲ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನ ತಿಳಿಯಪಡಿಸಿರಿ. ನೀವು ರೈಲ್ನಲ್ಲಿ ಪ್ರಯಾಣಿಸುವಾಗ ಒಂದು ದೊಡ್ಡ ಮತ್ತು ಭಾರವಾದಂಥ ಒಂದು ಲಗೇಜನ್ನ ತಂದಿರ್ತೀರ ಅಲ್ವಾ? ಆ ರೈಲು ಹತ್ತಿದ ಮೇಲೂ ಕೂಡ ಆ ಲಗೇಜನ್ನ ನಿಮ್ಮ ತಲೆಯ ಮೇಲೆ ಇಟ್ಕೊಂಡು ಕೂತ್ಕೊಳ್ತೀರಾ, ಪ್ರಯಾಣಿಸ್ತೀರಾ, ಅಥವಾ ಅದನ್ನ ಆ ಒಂದು ವಸ್ತುವನ್ನ ಇಡುವಂಥ ಒಂದು ಜಾಗದಲ್ಲಿ ನೀವು ಇಡ್ತೀರಾ? ನೀವು ಆರಾಮವಾಗಿ ಕುಳಿತುಕೊಳ್ಬೇಕು ಅಂತಂದ್ರೆ ಆ ಲಗೇಜನ್ನ ನಾವೇನ್ ಮಾಡ್ತೀವಿ, ಆ ಒಂದು ಸ್ಥಳದಲ್ಲಿ ಆ ಲಗೇಜನ್ನ ಇಟ್ಟು ನಾವು ಆರಾಮಾಗಿ ಕುಳಿತುಕೊಳ್ತೇವೆ. ಅದೇ ರೀತಿಯಲ್ಲಿ ಪ್ರಾರ್ಥನೆ ಎಂದರೆ ನಮ್ಮ ಚಿಂತೆಯ ಒಂದು ಲಗೇಜ್ ಅನ್ನುವಂಥದ್ದನ್ನ ದೇವರ ಬಳಿಗೆ ಅದನ್ನ ಇಡಬೇಕು. ನಮ್ಮ ಇಡೀ ಜೀವನವನ್ನ ನಡೆಸುವ ದೇವರಿಗೆ ನಮ್ಮ ಇಂದಿನ ಚಿಂತೆಗಳನ್ನ ನಿಭಾಯಿಸಲು ಚೆನ್ನಾಗಿ ತಿಳಿದಿರ್ತದೆ. 3ನೇ ಅಂಶ, ದೇವರ ಅದ್ಭುತವಾದ ಶಾಂತಿಯನ್ನು ನಾವು ಹೊಂದಿಕೊಳ್ಬೇಕು. ನಮ್ಮ ಚಿಂತೆಗಳನ್ನು ದೇವರಿಗೆ ಒಪ್ಪಿಸಿದ ತಕ್ಷಣ ದೇವರು ನಮಗೆ ಒಂದು ಅದ್ಭುತವಾದ ಉಡುಗೊರೆಯನ್ನು ಕೊಡ್ತಾನೆ. ಅದೇ ಆತನ ಒಂದು ದೈವ ಶಾಂತಿ. ಈ ಶಾಂತಿಯನ್ನು ಮನುಷ್ಯರ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಉದಾಹರಣೆಗಾಗಿ, ಸಮುದ್ರದ ಮೇಲೆ ಒಂದು ದೊಡ್ಡ ಬಿರುಗಾಳಿ ಬಂದಾಗ ದೊಡ್ಡ ದೊಡ್ಡ ಅಲೆಗಳು ಏಳ್ತವೆ, ಮತ್ತೆ ಮೇಲ್ಭಾಗದಲ್ಲಿ ಬಹಳ ಒಂದು ಅಶಾಂತಿ ಇರ್ತದೆ. ಆದರೆ ಅದೇ ಸಮುದ್ರದ 100 ಅಡಿ ಆಳಕ್ಕೆ ಹೋದ್ರೆ ಅಲ್ಲಿ ಯಾವುದೇ ಬಿರುಗಾಳಿ ಪ್ರಭಾವ ಇರೋದಿಲ್ಲ. ಸಂಪೂರ್ಣ ನಿಶ್ಶಬ್ದ ಮತ್ತು ಶಾಂತಿ ಇರ್ತದೆ. ನಮ್ಮ ಸುತ್ತಲೂ ಎಷ್ಟೇ ಕಷ್ಟಗಳ ಒಂದು ಬಿರುಗಾಳಿ ಇದ್ರೂ ಕೂಡ
ದೇವರ ಶಾಂತಿ ನಮ್ಮ ಹೃದಯದ ಆಳದಲ್ಲಿ ಆ ರೀತಿಯ ಒಂದು ನೆಮ್ಮದಿಯನ್ನ ನೀಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಎಲ್ಲಾ ಚಿಂತೆಗಳನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿರಿ. ಸಮಾಧಾನದ ಪ್ರಭು ಮತ್ತು ಶಾಂತಿದಾಯಕನಾದ ದೇವರು ತಾನೇ ನಿಮ್ಮೆಲ್ಲರ ಚಿಂತಾ ಭಾರಗಳನ್ನು ತೆಗೆದು ಜಯದ ಜೀವಿತ ನೀಡಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.